ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು SSLC ಪರೀಕ್ಷೆ 2022ರಲ್ಲಿ ಇರ್ತಕ್ಕಂಥ ಒಂದು ಪಾಸಿಂಗ್ ಪ್ಯಾಕೇಜ್ಗಾಗಿ ನಾವು ನಿಶ್ಚಿತ ಪ್ರಶ್ನೆ ಖಚಿತ ಅಂಕ ಅಂತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿ ವಿಷಯದಲ್ಲಿ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಎಕ್ಸಾಮ್ 22 ಅಂತಕ್ಕಂಥ ಪ್ಲೇಲಿಸ್ಟ್ ಲಿಂಕ್ ಅನ್ನು ಹಾಕಿದ್ದೀನಿ. ತಾವುಗಳು ಅದನ್ನು ಒತ್ತಿದ್ರೆ ಇಲ್ಲಿಯವರೆಗೆ ಅಪ್ಲೋಡ್ ಮಾಡ್ತಕ್ಕಂಥ 2022ರ SSLC ಪರೀಕ್ಷೆಗಾಗಿ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನೋಡಬಹುದು. ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಖಂಡಿತವಾಗಿ ಅವಶ್ಯವಾಗಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಅಂತೂ ಖಂಡಿತವಾಗಿ ಬಂದೇ ಬರುತ್ತೆ. ಅದು ಯಾವಿದಾವೆ ಅಂತ ನೋಡೋಕ್ಕಿಂತ ಮುಂಚೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ದಿನದ ಸಮಾಜ ವಿಜ್ಞಾನದ ಭಾಗ 1ರ ಸರಣಿಯಲ್ಲಿ ಇರ್ತಕ್ಕಂಥ ಮೊದಲ ಪ್ರಶ್ನೆ ಇತ್ತು, ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ. ಹಾಗಾದ್ರೆ ಮೊದಲಿಗೆ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು, ಸಿರಾಜ್ ಉದ್ ದೌಲ್ ಮತ್ತು ಬ್ರಿಟಿಷರಿಗೆ 1757ರಲ್ಲಿ ಪ್ಲಾಸ್ಟಿಕ್ ಕದನ ನಡೆಯಿತು ಅಂತಕ್ಕಂಥದ್ದು. ಹಾಗಾದ್ರೆ ಈ ಪ್ಲಾಸ್ಟಿಕ್ ಕದನ ನಡಿಬೇಕಾದ್ರೆ ಮುಖ್ಯವಾಗಿರ್ತಕ್ಕಂಥ 3 ಕಾರಣಗಳು ಇದಾವೆ. ಮೊದಲ ಒಂದು ವಿಷಯ ಬಂದ್ಬಿಟ್ಟು, ಬ್ರಿಟಿಷ್ ನೌಕರರು ಏನ್ ಮಾಡ್ತಾರಂತಂದ್ರೆ ದಸ್ತಕಗಳನ್ನ ದುರುಪಯೋಗವನ್ನ ಪಡಿಸಿಕೊಂಡಿದ್ದು ಪ್ಲಾಸ್ಟಿಕ್ ಕದನಕ್ಕೆ ಒಂದು ಕಾರಣ ಆಗ್ತದ. ಎರಡನೇದು, ಬ್ರಿಟಿಷರು ಅನುಮತಿ ಇಲ್ಲದೆ ಕಲ್ಕತ್ತಾ ಕೋಟೆಯನ್ನ ದುರಸ್ತಿ ಮಾಡ್ತಾರೆ, ಇದು ಕೂಡ ಪ್ಲಾಸ್ಟಿಕ್ ಕದನಕ್ಕೆ ಇನ್ನೊಂದು ಕಾರಣ. ಮೂರನೇದೇನಪ್ಪ ಅಂದ್ರೆ ಕಪ್ಪು ಕೋಣೆ ದುರಂತ. ಈ 3 ಅಂಶಗಳು ಸಹಿತ ಪ್ಲಾಸ್ಟಿಕ್ ಕದನಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಇನ್ನು ಈ ಪ್ಲಾಸ್ಟಿಕ್ ಕದನ ಆದ ನಂತರ ಪರಿಣಾಮಗಳು ಏನಾಯ್ತು? ಮೊದಲನೇದಾಗಿ, ಈ ಕದನದಿಂದ ಭಾರತದಲ್ಲಿರ್ತಕ್ಕಂಥ ಅನೈತಿಕತೆ, ಅಸಂಘಟನೆ, ಲೋಭಿತನ ಪ್ರದರ್ಶನ ಆಯಿತು. 2, ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಕಂಪನಿ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೀತದೆ. ಸಿರಾಜ್ ಕಂಪನಿಗೆ 17 ಕೋಟಿ 70 ಲಕ್ಷ ರೂಪಾಯಿಯನ್ನ ಕೊಡ್ತಾನೆ. ಈ 4 ಅಂಶಗಳು ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ ಕದನದ ಪರಿಣಾಮಗಳು. ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದೆ, ಖಂಡಿತವಾಗಿ ಬಂದೇ ಬರ್ತದೆ. ಸ್ವಲ್ಪ ಇದ್ರ ಬಗ್ಗೆ ತಾವುಗಳು ಏನ್ ಮಾಡಬೇಕು, ಅವಶ್ಯವಾಗಿ ಗಮನವನ್ನು ಕೊಡಬೇಕು. ಎರಡನೇ ಪ್ರಶ್ನೆ ಇದೆ, ಅದು ಕೂಡ ಬಕ್ಸಾರ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು. ನಿಮ್ಗೆ ಹೇಳಿದೀವಿ, ಯಾಕಂದ್ರೆ ಒಂದು ವರ್ಷ ಪ್ಲಾಸ್ಟಿಕ್ ಕದನ ಕೇಳಿದ್ರೆ ಇನ್ನೊಂದು ವರ್ಷ ಬಕ್ಸಾರ್ ಕದನ ಕೇಳ್ತಾರೆ. ಅದಕ್ಕಾಗಿ ಈ 2 ಪ್ರಶ್ನೆಗಳ ಒಂದು ಕಾರಣ ಮತ್ತು ಪರಿಣಾಮಗಳನ್ನು ನೀವು ಅರಿಯಲೇಬೇಕು. ಇವಾಗ ಈ ಬಕ್ಸಾರ್ ಕದನಕ್ಕೆ ಕಾರಣಗಳನ್ನ ನೋಡ್ಬೇಕಾದ್ರೆ ಮೊದಲಿಗೆ ಬಕ್ಸಾರ್ ಕದನ ಯಾರ ನಡುವೆ ನಡೆಯಿತು? ಇಲ್ಲಿ ಮೀರ್ ಖಾಸಿಂ ಅವರ 3 ಸೇನೆಗಳ ಸಂಯುಕ್ತ ಸೇನೆ ಮತ್ತು ಹೆಕ್ಟರ್ ಮನ್ರೋ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿಯ ನೇತೃತ್ವದಲ್ಲಿ 1764ರಲ್ಲಿ ಬಕ್ಸಾರ್ ಅಂತಕ್ಕಂಥ ಸ್ಥಳದಲ್ಲಿ ಈ ಕದನ ನಡೆಯುತ್ತೆ. ಇದನ್ನೇ ಬಕ್ಸಾರ್ ಕದನ ಅಂತ ಹೇಳ್ತೀವಿ. ಇನ್ನು ಈ ಬಕ್ಸಾರ್ ಕದನಕ್ಕೆ ಒಂದಿಷ್ಟು ಕಾರಣಗಳಿದಾವೆ. ಒಂದೇದೇನಪ್ಪ ಅಂದ್ರೆ, ಮೀರ್ ಖಾಸಿಂ ಬಂಗಾಳದ ಎಲ್ಲಾ ವ್ಯಾಪಾರ ಸುಂಕ ಮುಕ್ತ ಅಂತ ಘೋಷಿಸ್ತಾನೆ. ಇದರಿಂದ ಬ್ರಿಟಿಷರಿಗೆ ಭಾರಿ ಹೊಡೆತ ಆಗತ್ತೆ, ನಷ್ಟ ಆಗತ್ತೆ. ಇದರಿಂದ ಬ್ರಿಟಿಷರು ಕೂಡ ಯುದ್ಧ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಲ್ತಾರೆ. ಎರಡನೇದು, ಈ ಬ್ರಿಟಿಷರು ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಮಾಡ್ತಾರೆ. ಈ ಅಂಶವನ್ನು ಕೂಡ ಬಕ್ಸಾರ್ ಕದನ ನಡಿಲಿಕ್ಕೆ ಕಾರಣ ಆಗ್ತದ. ಈ 2 ಅಂಶಗಳು ನೀವು ನೆನಪಿಟ್ಕೊಳ್ಬೇಕು. ಇನ್ನ ಈ ಬಕ್ಸಾರ್ ಕದನದಲ್ಲಾಗಿರ್ತಕ್ಕಂಥ ಪರಿಣಾಮಗಳು ಏನು? ಮೊದಲನೇದಾಗಿ ಹೇಳ್ಬೇಕಂದ್ರೆ, ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ 2ನೇ ಶಾ ಆಲಂ ಏನ್ ಮಾಡ್ತಾನಪ್ಪ ಅಂದ್ರೆ ಕೊಡ್ತಾನೆ. ಮುಂದೆ ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ಪಡಿತಾನೆ. ಬಂಗಾಳದ ಮೇಲೆ ಎಲ್ಲಾ ಹಕ್ಕನ್ನ ಕಂಪನಿಗೆ ಬಿಟ್ಟು ಕೊಡ್ತಾನೆ. 3, ಈ ಸಿರಾಜ್ ಉದ್ ದೌಲ್ ಕಂಪನಿಗೆ ಯುದ್ಧ ನಷ್ಟ ಅಂತ 50 ಲಕ್ಷ ರೂಪಾಯಿ ಕೊಡ್ತಾನೆ. ಮುಂದೆ ಮೀರ್ ಜಾಫರನ ಮರಣದ ನಂತರ ಆತನ ಮಗನಿಗೆ ಕಂಪನಿಯವರು ವಿಶ್ರಾಂತಿ ವೇತನ ಕೊಡ್ತಾರೆ. ಬಂಗಾಳದ ಮೇಲೆ ಸಂಪೂರ್ಣ ಆಡಳಿತ ಕಂಪನಿಯವರೇ ಮಾಡ್ತಾರೆ. ಇದು ಒಂದು ಬಕ್ಸಾರ್ ಕದನದ ಪರಿಣಾಮಗಳು. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ 2 ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್ ಇತ್ತು. ಒಂದು ಪ್ಲಾಸ್ಟಿಕ್ ಕದನ, ಇನ್ನೊಂದು ಬಕ್ಸಾರ್ ಕದನ. ಎರಡರಲ್ಲಿ ಒಂದಾದ್ರೂ ಕೂಡ ಖಂಡಿತವಾಗಿ ಬರುತ್ತೆ ಮತ್ತು ಬಹಳ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು. ಅದಕ್ಕೆ ಬಹಳಷ್ಟು ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಉತ್ತರಗಳನ್ನು ಹೇಳಿಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಈ ವಿಡಿಯೋವನ್ನು ಅವಶ್ಯವಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಮುಂದಿನ ಸರಣಿಗಳಲ್ಲಿ. ಥ್ಯಾಂಕ್ ಯು.